ಫ್ರೆಂಡ್ಸ್, ಇದು ನನ್ನ ಹಳೆ ಫೋಟೋ. ಈ ಫೋಟೋಗಳು ಒಬ್ಬರು ನನಗೆ ಗೊತ್ತಿರೋರ ಹತ್ರ ಆವಾಗ ನಾನು ಅವ್ರಿಗೆ ಕೊಟ್ಟಿದ್ದೆ. ಅವ್ರು ಇನ್ನೂ ಇಟ್ಕೊಂಡಿದ್ರು. ಅವ್ರ ಹತ್ರ ನೋಡಿ ತುಂಬ ಖುಷಿ ಆಯಿತು ಈ ನನ್ನ ಫೋಟೋಗಳು ನೋಡಿ. ಇನ್ನೂ ಈ ಫೋಟೋಗಳನ್ನ ನಾನು ಇಡಿಸ್ಕೊಂಡಿದ್ದೆ ಅನ್ನೋದನ್ನೇ ಮರ್ತುಬಿಟ್ಟಿದ್ದೆ ಫ್ರೆಂಡ್ಸ್. ಆದರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಈ ಫೋಟೋಗಳು ನೋಡಿ. ಈಗ ನನಗೆ ಸಿಕ್ಕಿದೆ, ಹಾಗೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಫೋಟೋಗಳನ್ನ ನೋಡಿ ತುಂಬ ನನ್ನ ಹಳೆ ನೆನಪುಗಳನ್ನ ಕೆಲವೊಂದು ನೆನಪು ಮಾಡಿಕೊಂಡೆ. ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಳೆ ನೆನಪುಗಳು ಅಲ್ವಾ. ಈ ಫೋಟೋನ ಇಷ್ಟು ದಿವಸ ಇಟ್ಕೊಂಡು ನನಗೆ ಇವಾಗ ಕೊಟ್ರಲ್ಲ, ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಸಂಜೆ ಒಂದು 6:30 ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಮ್ಮನ ಮನೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಈಗ ಅಮ್ಮನ ಮನೆಗೆ ಬಂದು ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಜಾತ್ರೆ ವಿಡಿಯೋ ನಾನು ಹಿಂದಿನ ವಿಡಿಯೋದಲ್ಲೇ ಹಾಕಿದ್ದೀನಿ. ಇವಾಗ ಹಂಗೆ ಸಂಜೆ 6:30 ಮೇಲೆ ಸ್ವಲ್ಪ ಹೊರಗಡೆ ಬಂದಿದ್ದೀರಿ. ಮಮತಾ ನಾನು ಇಬ್ಬರು ಹೋಗ್ತಾಯಿದ್ದೀರಿ. ಮಮತಾ ಅಂದರೆ ನನ್ನ ತಮ್ಮನ ಹೆಂಡತಿ, ಕೆಲವು ಜನಕ್ಕೆ ಗೊತ್ತಿರುತ್ತೆ. ನಾಳೆ ಶ್ರೀರಾಮನವಮಿ ಹಬ್ಬ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಏನಾದರೂ ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರ್ಬೇಕು. ಮತ್ತು ಸೌತೆಕಾಯಿ ಅದೆಲ್ಲ ಏನೂ ಇರಲಿಲ್ಲ, ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀರಿ. ನೋಡಿ ಕತ್ತಲು ಸ್ವಲ್ಪ ಕತ್ಲು ಆಗ್ತಾಯಿದೆ. ಮತ್ತು ಶ್ರೀರಾಮನವಮಿ ಹಬ್ಬದ ವಾತಾವರಣ ನಮ್ಮ ಆನೇಕಲ್ಲಲ್ಲಿ ಎಷ್ಟು ಜೋರಿದೆ ಅಂತಲೂ ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ತುಂಬ ಖುಷಿಯಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಶ್ರೀರಾಮನವಮಿ ಹಬ್ಬ ಎಲ್ಲ ದೇವಸ್ಥಾನಗಳಲ್ಲೂ ಸಹ ತುಂಬ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅದು ನೋಡೋದಕ್ಕೆ ಚೆಂದ ಅಲ್ವಾ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಇನ್ನು ಮುಂದಕ್ಕೆ ತೋರಿಸ್ತಾ ಹೋಗ್ತೀನಿ ನಮ್ಮ ಆನೇಕಲ್ಲಲ್ಲಿ ಶ್ರೀರಾಮನವಮಿ ಹಬ್ಬ ಎಷ್ಟು ಚೆನ್ನಾಗಿರುತ್ತೆ, ಅದರ ವಾತಾವರಣ ಯಾವ ರೀತಿ ಇರುತ್ತೆ ಅಂತ. ಈಗ ನಾವು ಹಾಗೆ ಆನೇಕಲ್ಲಿಗೆ ಬಂದಿದ್ರಿ. ಇದು ಸರ್ಕಲ್ಲಿಂದ ಇನ್ನು ಮುಂದಕ್ಕೆ ಈಗ ರಾಮರ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀರಿ. ರಾಮರ ದೇವಸ್ಥಾನ ಹತ್ರ ಅಂದರೆ ಈಗ ಇಲ್ಲಿ ಸುತ್ತಮುತ್ತ ಇರುವಂಥ ಆನೇಕಲ್ಲರ್ ಅವರಿಗೆ ಗೊತ್ತಾಗುತ್ತೆ, ನನ್ನ ವಿಡಿಯೋಸ್ ನೋಡ್ತಾ ಇರೋರಿಗೆ ಇದು ಯಾವ ಪ್ಲೇಸು ಅಂತ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್. ಇದು ರಾಮರ ದೇವಸ್ಥಾನ. ನಾಳೆ ಇನ್ನು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಅಲ್ವಾ, ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಯಾವ ಕಲರ್ ಬಟ್ಟೆ ಬೇರೆ ತರಕಾರಿ ತೊಗೊಂತ ಏನೂ ಇಲ್ಲ, ತಗೊಂಡು ಹಿಂಗೇನು ತಗೊಂಡು.
ಅದೆಲ್ಲ ಮುಗಿಸ್ಕೊಂಡು ನಾನು ಈಗ ಮನೆಗೆ ಬಂದ್ರಿ. ನೋಡಿ ಫ್ರೆಂಡ್ಸ್, ಸೀರೆ ತೊಗೊಂಡ್ರಿ ಅಂತ ಹೇಳಿದ್ರಲ್ಲ, ಇದೇ ಸ್ಯಾರಿ. ಈ ಸ್ಯಾರಿ ಬಂದು ಈಗ ನಮ್ಮ ಅಕ್ಕ ನೋಡ್ತಾ ಇದ್ದಾಳೆ ಯಾವುದು ಎತ್ಕೊಳ್ಳಿ ಅಂತ. ಆದರೆ ನಾನು ಫಸ್ಟೇ ತೊಗೊಂಬಿಟ್ಟಿದ್ದೆ ಈ ಸ್ಯಾರಿ ನನಗೆ ಅಂತ. ಅವಳು ಚೆನ್ನಾಗಿದೆ ಇದೂನು ಅಂತ ಹೇಳ್ತಾ ಇದ್ಲು. ಮತ್ತು ಇನ್ನು ಅವಳು ಸ್ಯಾರಿನೂ ಅಷ್ಟೇ ಚೆನ್ನಾಗಿದೆ. ನಾನು ನೋಡಿದ ತಕ್ಷಣ, ಹೋಗಿದ ತಕ್ಷಣ ನನಗೆ ಇದು ತುಂಬಾ ಇಷ್ಟ ಆಯಿತು ಈ ಸ್ಯಾರಿ. ಹಂಗಾಗಿ ತೊಗೊಂಡ್ಬಿಟ್ಟೆ ನಾನು, ಚೆನ್ನಾಗಿದೆ ಅಂತ. ಅಂದರೆ ನಾನು ಸ್ವಲ್ಪ ಬ್ಲ್ಯಾಕ್ ಇರೋದಕ್ಕೆ ನನಗಿದು ಚೆನ್ನಾಗಿ ಸೆಟ್ ಆಗುತ್ತೆ. ನಮ್ಮ ಅಕ್ಕ ವೈಟ್ ಇದ್ದಾಳೆ, ಅವಳಿಗೆ ಒಂಥರ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಅಂದರೆ ಅದು ಯಾವ ಥರ ಬ್ಲೂ ಅಂದರೆ ತೋರಿಸ್ತೀನಿ ಫ್ರೆಂಡ್ಸ್. ಅದು ಸರಿಯಾಗಿ ನನಗೆ ಗೊತ್ತಿಲ್ಲ ಅದು ಯಾವ ಕಲರ್ ಬ್ಲೂ ಅಂತ. ಆದರೆ ಒಟ್ಟಿನಲ್ಲಿ ಬ್ಲೂ ಕಲರು. ಈ ಸ್ಯಾರಿ ಚೆನ್ನಾಗಿದೆ ಅಲ್ವ ಫ್ರೆಂಡ್ಸ್, ನಂಗೆ ತುಂಬ ಇಷ್ಟ ಆಯಿತು. ನಮ್ಮ ಅಕ್ಕ ನೋಡ್ತಾ ಇದ್ದಾಳೆ ಯಾವ್ದು ಎತ್ಕೊಳ್ಳಿ ಅಂತ. ಎರಡೂ ಚೆನ್ನಾಗಿರೋದ್ರಿಂದ ನಮ್ಮ ಅಕ್ಕ ಎರಡೂ ಚೆನ್ನಾಗೈತೆ, ಸರಿ ಬಿಡು ನಾನು ಯಾವುದೋ ಒಂದು ತೊಗೊತೀನಿ ಅಂತ ಹೇಳ್ತಾ ಇದ್ಲು. ಮತ್ತು ನೋಡಿ ನೋಡ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಸ್ಯಾರಿ. ಇದು ಕಲರ್ ಬಂದು ರಾಣಿ ಪಿಂಕು ಅಂತ ಕರೀತಾರೆ ಈ ಕಲರ್ಗೆ. ಅಂದರೆ ಇದು ರೆಡ್ ಕಲರ್ ಅಲ್ಲ, ರಾಣಿ ಪಿಂಕ್ ಕಲರು ಚೆನ್ನಾಗಿರುತ್ತೆ. ಅಂದರೆ ಅಷ್ಟು ನಾವು ಸ್ಯಾರಿ ಉಟ್ಟರೆ ನಮಗೆ ಉಟ್ಟದಂಗೆ ಇರಬಾರ್ದು, ನಮಗೆ ಮೈ ಮೇಲೆ ಭಾರ ಅಂತ ಅನಿಸ್ಬಾರ್ದು, ಆ ಥರ ಇರಬೇಕು ಸ್ಯಾರಿಗಳು ತೆಗೆದ್ರೆ. ನಾನು ಓವರ್ ತೀರಾ ಬಾರ್ಡ್ರ್ ಸ್ಯಾರಿ ಅಂತಂದರೆ ನನಗೆ ಇಷ್ಟ ಆಗಲ್ಲ, ಯಾಕಂದರೆ ಅದು ಉಡೋದಕ್ಕೂ ಕಷ್ಟ ಮತ್ತು ತುಂಬ ಹೊತ್ತು ಇಟ್ಕೊಳ್ಳೋದಕ್ಕೂ ಕಷ್ಟ ಫ್ರೆಂಡ್ಸ್. ಈ ಥರ ಸ್ಯಾರಿಗಳಾದರೆ ಉಟ್ಕೋಬೋದು, ಎಷ್ಟೊತ್ತು ಬೇಕಾದರೂ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡೋಣ ಫ್ರೆಂಡ್ಸ್, ಇದಕ್ಕೆ ಬ್ಲೌಸು ಯಾವ ಥರ ಹೊಲಿಸೋದು ಅಂತ. ಇತ್ತೀಚೆಗೆ ನನಗೆ ಹಳೆ ಕಾಲದವ್ರ ಬ್ಲೌಸ್ಗಳು ತುಂಬ ಇಷ್ಟ ಆಗ್ತಾಯಿದೆ. ಹಳೆ ಕಾಲದಲ್ಲಿ ಹೀರೋಯಿನ್ಗಳು ಹಾಕ್ಕೊತಾ ಇದ್ರು ಆ ಥರ ಬ್ಲೌಸ್ಗಳು ಸ್ಟಿಚ್ ಮಾಡಿ. ನನಗೆ ಇತ್ತೀಚೆಗೆ ಅದೇ ಥರದ್ದೇ ಇಷ್ಟ ಆಗುತ್ತೆ, ಅದೇ ಥರನೇ ಹೊಲಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನಮ್ಮ ಅಕ್ಕಗೆ ಈ ಥರ ಸ್ಯಾರಿ ತೊಗೊಂಡಿದ್ದೀನಿ ಈ ಕಲರಲ್ಲಿ. ಸೇಮು ನನಗೂ ನಮ್ಮ ಅಕ್ಕಗೆ ಸೇಮ್ ಡಿಸೈನ್ನೇ, ಆದರೆ ಕಲರ್ಸ್ ಮಾತ್ರ ಬೇರೆ. ಬಟ್ ನಮ್ಮ ಅಕ್ಕಗೆ ನಾನು ವಾಟ್ಸಪ್ ಮಾಡಿದ್ದೆ, ಅಲ್ಲಿಗೆ ಬಟ್ಟೆ ಅಂಗಡಿಯಿಂದನೇ ವಾಟ್ಸಪ್ ಮಾಡಿದ್ದೆ ಯಾವ ಕಲರ್ ಬೇಕು ಅಂತ. ಆದರೆ ನನಗೆ ಗ್ರೀನ್ ಕಲರು ಚೆನ್ನಾಗಿರ್ತಾಯಿತ್ತು, ಪ್ಯಾರೆಟ್ ಗ್ರೀನ್ ಬರುತ್ತಲ್ಲ ಆ ಕಲರು ನನಗೆ ಇಷ್ಟ ಆಗ್ತಾಯಿತ್ತು. ಅದು ಹುಡುಕದೆ ಫ್ರೆಂಡ್ಸ್ ಸಿಕ್ಕಿಲ್ಲ. ಸರಿ ಅಂತ ಅಂದ್ಬಿಟ್ಟು ಇವೆರಡು ತೊಗೊಂಡ್ಬಂದಿದ್ದೀನಿ. ಇವೆರಡು ಸೆಲೆಕ್ಷನ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸ್ಯಾರಿಗಳು. ನನಗಂತೂ ಈ ಸ್ಯಾರಿ ಮಾತ್ರ ತುಂಬಾ ಇಷ್ಟ ಆಗೋಯಿತು. ಕಲರ್ ಎರಡೂ ಅಷ್ಟೇ. ನಮ್ಮ ಅಕ್ಕಗೆ ಆ ಕಲರ್ ತೊಗೊಂಡಿದ್ದಾಳೆ, ನಾನು ಈ ಕಲರ್ ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಯಾವ ಥರ ಇದೆ ಸ್ಯಾರಿ ಅಂತ. ಈ ಥರ ಸ್ಯಾರಿಗಳಾದರೆ ಇಷ್ಟಪಟ್ಟು ಉಟ್ಕೊಬೋದು ಫ್ರೆಂಡ್ಸ್. ತುಂಬ ಬಾರ್ಡ್ರ್ ಸ್ಯಾರಿಗಳಂದರೆ ಅದು ಮತ್ತು ನಾವು ಬೇಗ ಒಗ್ದು ಅದನ್ನ ಐರನ್ ಮಾಡದೆ ಉಟ್ಕೊಳೋದಕ್ಕಾಗಲ್ವಲ್ಲ. ಈ ಥರ ಸ್ಯಾರಿಗಳಾದರೆ ಬೇಗನೆ ಉಟ್ಕೊಬೋದು, ಐರನ್ ಏನು ಬೇಕಾಗಿಲ್ಲ ಅನಿಸುತ್ತೆ ಈ ಸ್ಯಾರಿಗಳಿಗೆ. ನಮ್ಮ ಅಕ್ಕ ನೋಡ್ತಾ ಇದ್ದಾಳೆ ಹೇಗಿದೆ ಚೆನ್ನಾಗಿದೆಯಾ ಅಂತ. ನಮ್ಮ ಅಕ್ಕನೂ ತುಂಬ ಇಷ್ಟಪಡ್ತಾಳೆ ಈ ಥರ ಸ್ಯಾರಿಗಳು. ಅವಳು ಬಾರ್ಡ್ರ್ ಸ್ಯಾರಿಗಳೆಲ್ಲ ಅಷ್ಟೊಂದು ಇಷ್ಟಪಡೋದಿಲ್ಲ. ನಮಗೆಲ್ಲ ಇದೇ ಥರ ಸ್ಯಾರಿಗಳೇ ಫ್ರೆಂಡ್ಸ್ ಇಷ್ಟ ಆಗೋದು. ನಮಗೆ ಬಾರ್ಡ್ರ್ ಸ್ಯಾರಿಗಳಂತಂದರೆ ಏನಾದರೂ ಫಂಕ್ಷನ್ಗಳಿಗೆ ಅಷ್ಟೇ ಅದು, ಅಂದರೆ ಮದುವೆಗಳಿಗೆ ಅದಕ್ಕೆ ಅಷ್ಟೇ ಇಷ್ಟಪಡೋದು. ಈ ಥರ ನೋಡ್ತಾ ಇದ್ದೀರಿ. ಇವತ್ತಿನ ವಿಡಿಯೋ ನಮ್ಮದು ಇಷ್ಟ ಆಗಿತ್ತು ಫ್ರೆಂಡ್ಸ್, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೋಡಿ ನಾನು ಇವಾಗ ನಮ್ಮ ಅಕ್ಕಗೆ ಹೊಟ್ಟೆ ಹಸಿವು ಅಂತ ಇದ್ದೆ, ಚಿತ್ರಾನ್ನ ಆಯಿತು, ಆ ಚಿತ್ರಾನ್ನ ತಿನ್ನಿಸ್ತಾ ಇದ್ದೀನಿ. ಇದು ವಿಡಿಯೋ ಮಾಡ್ಕೊಂಡಿರೋದು ನಮ್ಮ ತಮ್ಮನ ಮಗಳು, ನನಗೆ ಗೊತ್ತಿಲ್ಲ ಅವಳು ಇದು ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಮಾಡಿಬಿಟ್ಟಿದ್ದಾಳೆ. ನಾನು ಅವಳಿಗೆ ತಿನ್ನಿಸ್ತಾ ಇರೋದನ್ನೆಲ್ಲ ವಿಡಿಯೋ ಮಾಡಿದ್ದಾಳೆ, ನಾನು ನೋಡಿಕೊಂಡೇ ಇಲ್ಲ. ನಮ್ಮ ಅಕ್ಕ ಹೂವು ಕಟ್ತಾಯಿದ್ಲು, ನಾನು ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಹಾಗೆ ಅಡುಗೆನೂ ಸಹ ಆಗಿತ್ತು, ಊಟ ಮಾಡೋಣ ಅಂತ ಎಲ್ಲ ಕೂತ್ಕೊಂಡಿದ್ರಿ. ತುಂಬ ಸಿಂಪಲ್ಲಾಗಿ ಈ ರೀತಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಎಲ್ಲ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.